ಹಾಯ್, ನಾನು ನಿಮ್ಮ ಪ್ರಖ್ಯಾತ್ ಮಾತಾಡ್ತಾ ಇದ್ದೀನಿ. ಇವತ್ತೊಂದು ಹೊಸ ಮನೆಯೊಂದಿಗೆ, ಹೊಸ ಪ್ರಾಪರ್ಟಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಫಸ್ಟ್ ಈ ಮನೆ ಹೇಗಿದೆ, ಎಷ್ಟು ಲಕ್ಸುರಿ ಆಗಿದೆ, ಇದು ನಿಮ್ಮ ಬಜೆಟ್ ಅಲ್ಲಿ ಇದೆಯಾ ಇಲ್ವಾ, ಎಲ್ಲದನ್ನೂ ಒಂದ್ಸರಿ ನೋಡೋಣ ಬನ್ನಿ. ಕಂಪ್ಲೀಟ್ ಗ್ರಿಲ್ ಒಂದಿಗೆ ಈ ಮನೆ ಔಟ್ಲುಕ್ ಇದೆ. ಒಂದ್ಸರಿ ಫುಟೇಜ್ ನ ನೋಡ್ಕೊಂಡು ಒಳಗಡೆ ಬನ್ನಿ. ವೆಲ್ಕಮ್ ವೆಲ್ಕಮ್. ಕಂಪ್ಲೀಟ್ ಗ್ರಿಲ್ಲು. ಇಲ್ಲಿ ಆಲ್ರೆಡಿ ಒಂದು ಕಾರ್ ಪಾರ್ಕ್ ಆಗಿದೆ. ಸೊ ಈ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಮಿನಿಮಮ್ 3 ಕಾರ್ನ ಪಾರ್ಕ್ ಮಾಡ್ಬೋದು ವಿತ್ ಬೈಕ್. ಸೊ ನಿಮ್ಗೆ ಎಲೆಕ್ಟ್ರಿಕ್ ಏನಾದ್ರು ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೈಕ್ ಇದ್ರೆ ಅದಕ್ಕೂ ಕೂಡ ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ. ಇಲ್ಲಿ ಮೀಟರ್ ಬೋರ್ಡ್ಗಳಿದೆ. ಆಮೇಲೆ ಇಲ್ಲಿ 2 ಸಂಪ್ ಕೊಟ್ಟಿದ್ದಾರೆ, ಪ್ಯಾಸೇಜ್ ಕೊಟ್ಟಿದ್ದಾರೆ. ಒಂದು 1.5 ಅಡಿ ಜಾಗ ಇದೆ ನಿಮ್ಗೆ ಆ ಸ್ಪೇಸ್ ಅಲ್ಲಿ. ಸೊ ಇನ್ನು ಈ ಪಾರ್ಕಿಂಗ್ ಸ್ಪೇಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಬಂದು ಇದು. ಸೀಲಿಂಗ್ ನಿಮ್ಗೆ LED ಲೈಟಿಂಗ್ ಕೂಡ ಇದೆ. ಕಂಪ್ಲೀಟ್ ಸೀಲಿಂಗ್ ನೀಟಾಗಿ ರೆಡಿ ಮಾಡಿದ್ದಾರೆ. ಇನ್ನು ಮನೆ ಎಂಟ್ರೆನ್ಸ್ ಗೆ ನಿಮ್ಗೆ SS ಸ್ಟೀಲ್ ನ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿ ಮೆಟ್ಲು ಹತ್ಕೊಂಡು ಬಂದ್ರೆ ಇನ್ನು ನೀವು ಈ ಮನೆ ಎಂಟ್ರೆನ್ಸ್ ಬಂದ್ರೆ ಇದು ನಾರ್ತ್ ಫೇಸಿಂಗ್ ಡೋರು. ಸೊ ಇಲ್ಲಿ ಕಂಪ್ಲೀಟ್ 2x4 ಟೈಲ್ಸ್ ಹಾಕಿದ್ದಾರೆ. ಮೇಂಟೆನೆನ್ಸ್ ಫ್ರೀ ನಿಮ್ಗೆ. ಇಲ್ಲೊಂದು ಚಿಕ್ಕದಾಗಿ ಗ್ಲಾಸ್ ವಿಂಡೋ ಕೊಟ್ಟಿದ್ದಾರೆ ನಿಮ್ಗೆ. ಇನ್ನು ಡೋರಿಗೆ ಬಂದ್ರೆ ಕಂಪ್ಲೀಟ್ ಟೀಕ್ ವುಡ್ ಅಲ್ಲಿ ಬ್ರಾಸ್ ನ ಡಿಸೈನ್ ಮಾಡಿ ಎಷ್ಟು ನೀಚಾಗಿ ಲಕ್ಸುರಿ ಆಗಿ ಮಾಡಿದ್ದಾರೆ ನೋಡಿ. ಇದು ಕಂಪ್ಲೀಟ್ 2mm ಡೋರ್ ನಿಮ್ಗೆ. ಸಖತ್ ಸಾಲಿಡ್ ಆಗಿದೆ ಈ ಡೋರು. ಇನ್ನು ಒಳಗೆ ಹೋಗೋಣ. ಇನ್ನು ನಿಮ್ ಮನೆ ಒಳಗ್ ಬಂದ್ರೆ ಕಂಪ್ಲೀಟ್ ನಿಮ್ಗೆ ವೈಡ್ ಆಗಿರೋ ಹಾಲ್ ಸಿಗುತ್ತೆ. ಇಲ್ಲಿ ನೋಡಿ ಎಷ್ಟು ಲಕ್ಸುರಿ ಆಗಿ ಪೇಂಟಿಂಗ್ ಮಾಡಿದ್ದಾರೆ ಅಂತ. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ವೈಡ್ ಆಗಿ ಒಂದು ಗಾಳಿ ಬೆಳಕಿಗೋಸ್ಕರ ವಿಂಡೋನ ಬಿಟ್ಟಿದ್ದಾರೆ. ಇದು ಕಂಪ್ಲೀಟ್ ಗಾಳಿ ಬರುತ್ತೆ. ಇನ್ ಈ ಸೈಡ್ ಬಂದ್ರೆ ನಿಮ್ಗೆ ಮೆಟ್ಲಿಗೆ ಒಂದು ಡಿಸೈನ್ ಆಗಿ ಒಂದು ಫ್ರೇಮ್ ಆಗಿರ್ಲಿ ಅಂತ ವುಡ್ ವರ್ಕ್ ಅಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೀವು ಇಲ್ಲಿ ಚಿಕ್ಕದಾಗಿ ಏನಾದ್ರು ಪಾಟ್ಗಳನ್ನ ಗಿಡಗಳನ್ನ ಇಟ್ಕೋಬಹುದು. ಆಮೇಲೆ ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಟಿವಿ ವಾಲ್ ನ ಲಕ್ಸುರಿ ಆಗಿ ವುಡ್ ವರ್ಕ್ ಅಲ್ಲಿ ಫಿನಿಶ್ ಮಾಡಿದ್ದಾರೆ. ನಿಮ್ಗೆ ಆ ಸೈಡ್ ಕೂಡ ಸ್ಪೇಸ್ ಇದೆ. ಇಲ್ಲಿ ನಿಮ್ಗೆ ಸ್ಟೋರೇಜ್ ಕ್ಯಾಬಿನ್ ಕೊಟ್ಟಿದ್ದಾರೆ. ಕೆಳಗಡೆ ಎಲ್ಲ ನೋಡ್ಬೋದು. ಟೋಟಲ್ 4 ಸ್ಟೋರೇಜ್ ಕ್ಯಾಬಿನ್ ಇದೆ. ಈ ಮನೆಯದು ಒಂದು ಲುಕ್ ಅಲ್ಲಿ ಇದು ಕಂಪ್ಲೀಟ್ ಆಗಿದೆ, ಇದು ವೈಟ್ ಆಗಿ. ಇನ್ನು ನಾವು ಹಾಲ್ ಇಂದ ಇಲ್ಲಿಗೆ ಬಂದ್ರೆ ಇಲ್ಲಿ ನಮಗ್ ಸಿಗೋದೆ ಒಂದು ವೈಡ್ ಆಗಿರೋ ಕಿಚನ್. ಸೊ ಎಷ್ಟು ಪ್ರೀಮಿಯಂ ಆಗಿ ಒಂದು ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಈ ಕಿಚನ್ ನ. ಇನ್ನು ಈ ಸೈಡ್ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಇದೆ. ವಾವ್, ಸಕ್ಕತ್ತಾಗಿದೆ. ಇಲ್ಲೂ ಕೂಡ ನೀವು ಸ್ಟೋರೇಜ್ ನ ಇಟ್ಕೋಬಹುದು. ಆಮೇಲೆ ಈ ಜಾಗದಲ್ಲಿ ನಿಮ್ಗೆ ಮಿಕ್ಸಿ, ಮೈಕ್ರೋವೇವ್ ಎಲ್ಲ ಇಟ್ಕೋಬಹುದು. ಇನ್ನು ಇಲ್ಲೆಲ್ಲ ನಿಮ್ಮ ಸ್ಟವ್, ಕಿಚನ್ ನಿಮ್ಗೆ ಗೊತ್ತು ಏನೇನು ಇಟ್ಕೋಬಹುದು ಅಂತ. ಸೊ ಇಲ್ಲೂ ಒಂದು ಸ್ಪೇಸ್ ಇದೆ. ಇಲ್ಲೆಲ್ಲ ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಕೊಡ್ತಾರೆ. ಮೇಲ್ಗಡೆನೂ ಕಂಪ್ಲೀಟ್ ಸ್ಟೋರೇಜ್ ನಿಮ್ಗೆ. ಸೊ ಕಿಚನ್ ಅಲ್ಲಿ ನಿಮ್ಗೆ ಹೊರಗಡೆ ಯಾವ ಐಟಮ್ಸ್ ಇಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇನ್ ಮೇಲ್ಗಡೆನೂ ನಿಮ್ಗೆ ಸೀಲಿಂಗು ವಿತ್ LED ಲೈಟಿಂಗ್ ಅಲ್ಲಿ ಕವರ್ ಅಪ್ ಮಾಡಿದ್ದಾರೆ. ಅದು ವೈಟ್ ಕಲರ್, ಇದು ಕೂಡ ವೈಟ್, ಸಖತ್ ಕಾಂಬಿನೇಷನ್ ವರ್ಕ್ ಮಾಡಿದ್ದಾರೆ. ಇನ್ನು ಇಲ್ಲೂ ದೇವರ ಮನೆನೂ ಅಷ್ಟೇ. ಮೇಲ್ಗಡೆ ನೋಡಿ LED ಲೈಟ್ಸ್ ವರ್ಕ್ ಎಷ್ಟು ಚೆನ್ನಾಗಿದೆ, ತಿರುಗ್ತಾ ಇದೆ. ಸಖತ್ತಾಗಿ ಯೂನಿಕ್ ಆಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಾರ್ಡರ್ ಕೂಡ ಗೋಲ್ಡ್ ಅಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ. ವಿತ್ 2x4 ಟೈಲ್ಸ್ ಹಾಕಿದ್ದಾರೆ ಇಲ್ಲೂ ಕೂಡ. ಇಲ್ಲಿ ಒಬ್ರು ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಬೋದು. ಇನ್ನು ದೇವರ ಮನೆ ಡೋರು ಗ್ಲಾಸ್ ವಿತ್ ಟೀಕ್ ವುಡ್ ಫ್ರೇಮ್ ಅಲ್ಲಿ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ ನಿಮ್ಗೆ. ಆ ಗ್ಲಾಸ್ ಅಲ್ಲೂ ಡಿಸೈನ್ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಸೊ ಇದು ದೇವ್ರ ಮನೆ ಹೀಗಿದೆ. ಸೊ ಇನ್ನು ಈ ಕಡೆ ಬಂದ್ರೆ ಇಲ್ಲೊಂದು ಸ್ಪೇಸ್ ಇದೆ. ಇದು ಈ ಕಡೆ ಬಂದ್ರೆ ನಿಮ್ಗೆ ಇಲ್ಲೊಂದು ಯುಟಿಲಿಟಿ ಇದೆ. ಆಮೇಲೆ ಈ ಸೈಡ್ ಒಂದು ಕಾಮನ್ ವಾಶ್ ಏರಿಯಾ ಇದೆ ನಿಮ್ಗೆ. ಈ ಸ್ಪೇಸ್ ಅಲ್ಲಿ ಯುಟಿಲಿಟಿ ಇಷ್ಟು ಸ್ಪೇಸ್ ಸಿಗುತ್ತೆ. ಇನ್ನು ಈ ಮನೆ ಕಿಚನ್, ಹಾಲ್ ಎಲ್ಲ ನೋಡಾಯ್ತು. ಈಗ ಫಸ್ಟ್ ಫ್ಲೋರ್ ನೋಡೋಣ ಹೇಗಿದೆ ಅಂತ ಬನ್ನಿ. ಈ ಮನೆಯ ಮಾಸ್ಟರ್ ಬೆಡ್ರೂಮ್ ನ ಹೇಗಿದೆ ಅಂತ. ಈ ಮನೆ ಮಾಸ್ಟರ್ ಬೆಡ್ರೂಮ್ ಬಂದ್ರೆ ನಿಮ್ಗೆ ಕಿಂಗ್ ಸೈಜ್ ಬೆಡ್ ಇದೆ. ವಿತ್ ಕಂಪ್ಲೀಟ್ಲಿ ಕಬೋರ್ಡ್ ನ ವರ್ಕ್ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲೂ ಕೂಡ ವಿಂಡೋ ಇದೆ. ಮತ್ತೆ ಹಾಗೆ ನಿಮ್ಗೆ ಬಾಲ್ಕನಿ ಕೂಡ ಇದೆ. ಸೀಲಿಂಗ್ ಮಾಡಿದ್ದಾರೆ ವಿತ್ POP ವರ್ಕ್. ಸಖತ್ತಾಗಿ ನೀಟಾಗಿ ವರ್ಕ್ ಮಾಡಿದ್ದಾರೆ. LED ವರ್ಕ್ ಫಿಕ್ಸ್ ಇದೆ. ಇನ್ನು ಇಲ್ಲಿ ಬಂದ್ರೆ TV ಏರಿಯಾ ಕೊಟ್ಟಿದ್ದಾರೆ ನಿಮ್ಗೆ. ಇಲ್ಲೂ ಕೂಡ 4 ಸ್ಟೋರೇಜ್
ನಿಮಗೆ ಸ್ಪೇಸ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಪ್ರೀಮಿಯಂ ಆಗಿ ಫಿನಿಶ್ ಮಾಡಿದ್ದಾರೆ ಟಿವಿ ವಾಲ್ನ. ಸೊ ಇನ್ನು ಈ ಕಡೆ ಬಂದ್ರೆ ಸ್ಲೈಡ್ ಡೋರ್ ಕಬರ್ಡ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಸೇಫ್ಟಿ ಲಾಕರ್ ಕೂಡ ಇದೆ ಇಲ್ಲಿ. ಇನ್ನು ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ವಿತ್ ಮಿರರ್, ನಿಮಗೆ ಇಲ್ಲೂ ಸ್ಪೇಸ್ ಇದೆ, ಸ್ಟೋರೇಜ್ ಇದೆ. ಇನ್ನು ಇಲ್ಲಿ ಕಾಮನ್ ಬಾತ್ರೂಮ್ ಇದೆ. ಸೊ ಇನ್ನು ಏನು ಫಿಕ್ಸ್ ಮಾಡಿಲ್ಲ. ಸೊ ಇದು ಬಾತ್ರೂಮ್ ಏರಿಯಾ ಮಾಸ್ಟರ್ ಬೆಡ್ರೂಮ್ಗೆ. ಈ ಮಾಸ್ಟರ್ ಬೆಡ್ರೂಮ್ ಇಂದ ಇನ್ನು ಇಲ್ಲಿ ಕಿಡ್ಸ್ ರೂಮ್ ಇದೆ. ಅವ್ರಿಗೂ ಒಂದು ಕಿಂಗ್ ಸೈಜ್ ಲೆವೆಲ್ಗೆ ಬೆಡ್ ಇದೆ ಇಲ್ಲೂ ಕೂಡ. ಇಲ್ಲೂ ಸ್ಲೈಡ್ ಡೋರ್ ಕಬೋರ್ಡ್ಸ್ ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಕಂಪ್ಲೀಟ್ ನೀಟಾಗಿ ಫಿನಿಶ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಫಾಲ್ ಸೀಲಿಂಗ್ ಏನಂತಾರೆ POP ಸಾರಿ. ಆಮೇಲೆ ಇಲ್ಲಿ ಸೀಲಿಂಗ್ ವರ್ಕ್ ಮಾಡಿದ್ದಾರೆ. ಕಂಪ್ಲೀಟ್ POP ನೋಡ್ತಾ ಇರ್ಬೋದು. ಲೈಟ್ಸು, ಅಲ್ಲೊಂದು ವಿಂಡೋ ಇದೆ. ಇದು ಇಲ್ಲೂ ಕೂಡ ಬಂದ್ರೆ ಡ್ರೆಸ್ಸಿಂಗ್ ಟೇಬಲ್ ಇದೆ ನಿಮಗೆ ನೋಡ್ಬೋದು. ಕೆಳಗಡೆ ಕೂಡ ನಿಮಗೆ ಸ್ಟೋರೇಜ್ ಆಪ್ಷನ್ ಇದೆ ಇಲ್ಲೂ ಕೂಡ. ಇನ್ನು ಇಲ್ಲೊಂದು ಕಾಮನ್ ಬಾತ್ರೂಮ್. ಸೊ ಇದು ಬಾತ್ರೂಮ್ ಏರಿಯಾ. ಇದು ಇಷ್ಟು ಕಿಡ್ಸ್ ರೂಮು. ಚೆನ್ನಾಗಿ ವೈಡ್ ಆಗಿದೆ, ಪರವಾಗಿಲ್ಲ. ಕಿಡ್ಸ್ ರೂಮ್ ಕೂಡ ದೊಡ್ಡವರು ಇರ್ಬೋದು. ಇನ್ನು ಇಲ್ಲಿ ಬಂದ್ರೆ ನಿಮಗೆ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ. ಕಿಂಗ್ ಸೈಜ್ ಕಾಟ್ ಕೂಡ ಇದೆ ಇಲ್ಲಿ. ಇನ್ನು ಇಲ್ಲಿ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಫಿನಿಶ್ ಫ್ರೇಮ್ ಅಲ್ಲಿ. ಆ ಕಡೆನೂ ನಿಮ್ಗೆ ಕಬೋರ್ಡ್ಸ್ ಇದೆ, ಕಂಪ್ಲೀಟು ನೀಟಾಗಿದೆ, ಆರ್ಗನೈಸ್ ಆಗಿ ಇಟ್ಕೋಬಹುದು. ಇನ್ನು ಸೀಲಿಂಗ್ ಕಂಪ್ಲೀಟ್ POP ಫಿನಿಶ್ ಮಾಡಿದ್ದಾರೆ. ಇನ್ನು ಈ ಕಡೆ ಬಂದ್ರೆ ನಿಮ್ಗೆ ವಿಂಡೋ ವಿತ್ ಬಾಲ್ಕನಿ ಇದೆ. ತುಂಬಾ ಸ್ಪೇಸ್ ಇದೆ ಅಲ್ಲೂ ಕೂಡ ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿದೆ ಬಾಲ್ಕನಿ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ ಕೂಸಕ್ಕಾಗ್ಬೋದು. ಇನ್ನು ಇದು ಕಂಪ್ಲೀಟ್ ಬಾಲ್ಕನಿ. ಸೊ ಇನ್ನು ಈ ಕಡೆ ಬಂದ್ರೆ ಅಟ್ಯಾಚ್ ಬಾತ್ರೂಮ್ ಇದೆ. ಇಲ್ಲೂ ಕೂಡ 2x4 ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಕಂಪ್ಲೀಟ್ ನಿಮಗೆ ಗೀಸರ್ ಆಪ್ಷನ್ ಇದೆ, ಎಲ್ಲ ಇದೆ. ಇನ್ನು ಈ ಕಡೆ ಬಂದ್ರೆ ನಿಮಗೆ ಕಂಪ್ಲೀಟ್ ಆಗಿ ಪಾರ್ಟಿ ಏರಿಯಾ ಸಿಗುತ್ತೆ. ಇಲ್ಲೂ ಕೂಡ ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ, POP ವರ್ಕು ವಿತ್ ಎಲ್ಲೋ ಬಾರ್ಡ್ರು ಚೆನ್ನಾಗಿದೆ ನೀಟಾಗಿ. ಆಮೇಲೆ ಈ ವಾಲ್ನ ಕಂಪ್ಲೀಟ್ ಆಗಿ ಸ್ಟ್ರಕ್ಚರ್ ಆಗಿ ವರ್ಕ್ ಮಾಡಿದ್ದಾರೆ. ಪೇಂಟ್ ನ ಬಾರ್ಡರ್ ಕಲರ್ಸ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಪಾರ್ಟಿ ಏರಿಯಾ. ನಿಮ್ಗೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ. ಸೊ ಇಲ್ಲಿ ನೀವೇನಾದ್ರು ವಾಷಿಂಗ್ ಮಿಷಿನ್ ಇಟ್ಕೊಂತೀರ ಅಂದ್ರೆ ಅಲ್ಲೂ ನಿಮ್ಗೆ ಸ್ಪೇಸ್ ಇದೆ ಎಲೆಕ್ಟ್ರಿಕ್. ಇಲ್ಲಿ ಟೆರೆಸ್ ಸಿಗೋದಕ್ಕೆ ಒಂದು ಜಾಗ ಕೊಟ್ಟಿದ್ದಾರೆ. ಕಂಪ್ಲೀಟ್ ನಿಮ್ಗೆ ಈ ಒಂದು ಪಾರ್ಟಿ ಹಾಲ್ನ ಗ್ರಿಲ್ ಅಲ್ಲಿ ಸೇಫ್ಟಿ ಆಗಿ ಫುಲ್ಫಿಲ್ ಮಾಡಿದ್ದಾರೆ. ಸೊ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಚಿಲ್ ಮಾಡ್ಬೋದು ಜಾಗದಲ್ಲಿ. ನೀವು ಇಲ್ಲಿವರೆಗೂ ನೋಡಿದಂತ ಈ ಮನೆ ನಿಮ್ಗೆ ಎಷ್ಟು ಇಷ್ಟ ಆಯ್ತು, ಅಥವಾ ಈ ಮನೆನ ನೀವು ಬೈ ಮಾಡ್ತಿದ್ದೀರಾ ಅಂದ್ರೆ ನಮ್ಮನೆ ಪ್ರಾಪರ್ಟೀಸ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಲ್ಲಿ ಮೇಲ್ಗಡೆ ನಿಮ್ಗೆ ನಂಬರ್ ಕಾಣಿಸುತ್ತೆ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಮನೆ ಯಾವ ಅಡ್ರೆಸ್ ಅಲ್ಲಿ ಇದೆ, ಈ ಮನೆ ಹೇಗಿದೆ ಎಲ್ಲವನ್ನು ನೀವು ತಿಳ್ಕೊಬಹುದು. ಬಂದು ವಿಸಿಟ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.